ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ ಲಾಸ್ಟ್ 2 ಕ್ಲಾಸ್ಗಳ ಕಂಟಿನ್ಯೂಯೇಷನ್ ಕ್ಲಾಸ್. ನೀವು ಲಾಸ್ಟ್ 2 ಕ್ಲಾಸಸ್ ನೋಡಿಲ್ಲ ಅಂದರೆ ಇವತ್ತು ನಾನು ಹೇಳೋದು ಅರ್ಥ ಆಗೋದಿಲ್ಲ. ಯಾಕೆಂದರೆ ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ ಡನ್ ಆ್ಯಂಡ್ ಫಿನಿಶ್ಡ್ ವರ್ಡ್ಗಳನ್ನ ಹೇಗೆ ನಾವು ಪ್ರೆಸೆಂಟ್ನಲ್ಲಿ ಯೂಸ್ ಮಾಡ್ತೀವಿ, ಏನು ಮೀನಿಂಗ್ ಕೊಡುತ್ತೆ ಅನ್ನೋದನ್ನು. ನೀವು ಕೇಳಿರ್ತೀರ, ಐ ಆಮ್ ಡನ್, ಐ ಆಮ್ ಫಿನಿಶ್ಡ್, ಹೀಸ್ ಡನ್, ಹೀಸ್ ಫಿನಿಶ್ಡ್, ಐ ಆಮ್ ಡನ್ ವಿತ್ ಸಮ್ ಆ್ಯಕ್ಟಿವಿಟಿ ಅಂತ ಹೇಳೋದು. ಸೊ ಯಾವಾಗ ಯೂಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ, ನೀವು ಹೇಗೆ ಸ್ವಂತವಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಬಿ ಫಾರ್ಮ್ ಮುಂದೆ ಡನ್ ಆರ್ ಫಿನಿಶ್ಡ್ ಯೂಸ್ ಮಾಡ್ತೀವಿ ಆ್ಯಂಡ್ ಇದು ಪಾಸ್ಟ್ ಪಾರ್ಟಿಸಿಪಲ್ ಅಬ್ಜೆಕ್ಟಿವ್ಸ್. ಈ ಸ್ಟ್ರಕ್ಚರ್ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಹೇಳ್ತಾ ಇಲ್ಲ, ಯಾಕೆಂದರೆ ಲಾಸ್ಟ್ 2 ಕ್ಲಾಸಸಲ್ಲಿ ನೀವು ಆಲ್ರೆಡಿ ಕಲ್ತ್ಬಿಟ್ಟಿದ್ದೀರ ಚೆನ್ನಾಗಿ. ಸೊ ಐ ಆಮ್ ಡನ್, ಐ ಆಮ್ ಫಿನಿಶ್ಡ್ ಅಂತ ಹೇಳೋದು ತುಂಬ ಕಾಮನ್, ರೈಟ್? ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಇದು ಕಾಮನ್ ಆಗಿ ಈ ಥರ ಯೂಸ್ ಮಾಡ್ತಾರೆ. ಯಾವಾಗ ಅಂದರೆ ನಾವು ಒಂದು ಆ್ಯಕ್ಟಿವಿಟಿನ, ಒಂದು ಕೆಲಸನ ಮುಗಿಸಿದ್ದೀವಿ ಅಂದಾಗ ನಾವು ಫಿನಿಶ್ ಮಾಡಿರೋ ಸ್ಟೇಟ್ನಲ್ಲಿ ಇರ್ತೀವಿ, ಅದನ್ನು ಡನ್ ಮಾಡಿರೋ ಸ್ಟೇಟ್ನಲ್ಲಿ ಇರ್ತೀವಿ. ಆದ್ದರಿಂದ ನಾವು ಆ ಥರ ಹೇಳ್ಬೋದು. ಮೇ ಬಿ ನೀವು ತುಂಬ ಜನ ಕೇಳಿರೋದಿಲ್ಲ ಈ ಥರ ಸೆಂಟೆನ್ಸ್ನ. ಇದು ರಾಂಗ್ ಇದೆ, ಇವರೇನೋ ರಾಂಗ್ ಹೇಳ್ತಾ ಇದ್ದಾರೆ ನಮಗೆ ಅಂತ ಅನ್ಕೋಬೇಡಿ. ಅದು ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್, ರೈಟ್ ಸೆಂಟೆನ್ಸ್ಗಳದು, ರೈಟ್? ನೀವು ಕೇಳಿರೋದು ಕಡಿಮೆ ಅಥವಾ ಕೇಳಿರೋದಿಲ್ಲ, ಆದ್ದರಿಂದ ನಿಮ್ಗೆ ಆ ಥರ ಅನಿಸುತ್ತೆ. ಅದು ತುಂಬ ಕಾಮನ್ ಆಗಿ ಯೂಸ್ ಆಗುತ್ತೆ. ನೇಟಿವ್ ಸ್ಪೀಕರ್ಸ್ ಅದನ್ನು ತುಂಬ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಇಟ್ ಈಸ್ ಡನ್ ಅಂತ ನೀವು ಹೇಳ್ಬಹುದು, ಅಂದರೆ ಇದಾಯಿತು ಅಂತ. ಇಟ್ ಅಂದರೆ ಏನಾದರೂ ಆಗಿರಬಹುದು. ಯಾವಾಗ ಹೇಳಬೇಕು ಅಂದರೆ ಆ ಒಂದು ಕೆಲಸ, ಒಂದು ಆ್ಯಕ್ಟಿವಿಟಿ ಮುಗಿದಾದ ಮೇಲೆ ಅದು ಡನ್ ಆಗಿರೋ ಸ್ಟೇಟ್ನಲ್ಲಿ ಇರುತ್ತಲ್ವಾ. ನಾನು ಲಾಸ್ಟ್ 2 ಕ್ಲಾಸಸ್ಸಿಂದ ಏನು ಹೇಳ್ಕೊಡ್ತಾ ಇದ್ದೀನಿ ಅದೇ ಅಲ್ವಾ. ಆದ್ದರಿಂದ ಇಟ್ ಈಸ್ ಡನ್ ಅಂತ ಹೇಳಿ, ಅಂದರೆ ಅರ್ಥ ಅದು ಮುಗಿದಿದೆ, ಮುಗಿದಿರೋ ಸ್ಟೇಟ್ನಲ್ಲಿ ಇದೆ ಅಷ್ಟೇ. ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ. ಇದನ್ನು ಬೇರೆ ರೀತಿ ಹೇಳ್ಬೋದಾ ಅಂತ ಟ್ರೈ ಮಾಡಬೇಡಿ. ಇದು ತುಂಬ ಈಸಿ, ತುಂಬ ಸಿಂಪಲ್ ಆ್ಯಂಡ್ ತುಂಬ ಕನ್ವೀನಿಯೆಂಟ್ ಸೆಂಟೆನ್ಸ್, ತುಂಬ ಶಾರ್ಟ್ ಇದೆ. ಇದನ್ನು ಯೂಸ್ ಮಾಡಿ. ಒಂದು ಎಕ್ಸಾಂಪಲ್ ನೋಡಿ. ನಿಮಗೆ ಕೇಳ್ತಾರೆ, ಡಿಡ್ ಯು ಕಂಪ್ಲೀಟ್ ದ ರಿಪೋರ್ಟ್? ನೀನು ರಿಪೋರ್ಟ್ನ ಕಂಪ್ಲೀಟ್ ಮಾಡಿದ್ಯಾ? ಎಸ್, ಇಟ್ ಈಸ್ ಡನ್. ಹಾಂ, ಮುಗ್ದಿದೆ. ಇದು ಇಟ್ ಅಂದರೆ ಏನಿಲ್ಲಿ ರಿಪೋರ್ಟ್. ಇದೇ ಥರ ನೀವು ಯಾವುದೇ ಕ್ವಶನ್ಗೆ ಈ ಸೆಂಟೆನ್ಸಿಂದ ಆನ್ಸರ್ ಮಾಡ್ಬೋದು. ಆ ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ಕೆಲಸ, ಒಂದು ಟಾಸ್ಕ್ ಮುಗಿದಿದೆ ಅಂತ ಹೇಳೋದಕ್ಕೆ ಅಷ್ಟೇ, ಸಿಂಪಲ್. ಯಾವಾಗಲಾದರೂ ಮುಗ್ದಿರಲಿ, ನಾನು ನೆನ್ನೆನೇ ಮುಗಿಸಿರಬಹುದು. ಮುಗಿಸಾದ್ಮೇಲೆ ನನಗೆ ಯಾವಾಗ ಕೇಳಿದ್ರೂ ಕೂಡ ನಾನು ಇಟ್ ಈಸ್ ಡನ್ ಅಂತಲೇ ಹೇಳ್ತೀನಿ. ಇಟ್ ಈಸ್ ಡನ್, ಇಟ್ ಈಸ್ ಡನ್, ಇಟ್ ಈಸ್ ಡನ್ ಯಾವಾಗಲಾದ್ರೂ, ಯಾಕೆಂದರೆ ಅದು ಡನ್ ಆಗಿರೋ ಸ್ಟೇಟ್ನಲ್ಲಿದೆ. ಇಸ್ ಇಟ್ ಡನ್ ಅಂತ ನೀವು ಕೇಳ್ಬೋದು, ಅದಾಯ್ತಾ ಅಂತ, ರೈಟ್? ಅಗೇನ್ ಮತ್ತೆ ಅದರ ಸ್ಟೇಟ್ನ ನೀವು ಕೇಳ್ತೀರಾ. ರೈಸ್ ಇಸ್ ಡನ್ ಅಂತ ಹೇಳ್ಬೋದು, ಅಂದರೆ ರೈಸ್ ಆಗಿದೆ. ಗೊತ್ತಾಗ್ತಿದೆ ಅಲ್ವಾ? ರೈಸ್ ಮಾಡೋದಾಗಿದೆ ಅಂತ, ಅಂದರೆ ಸಫಿಷಿಯೆಂಟಾಗಿ ಕುಕ್ ಆಗಿದೆ ಅಂತ. ಕೇಕ್ ಇಸ್ ಡನ್, ಕೇಕ್ ಮಾಡೋದಾಗಿದೆ, ಅಂದರೆ ಕೇಕ್ ತಿನ್ನೋದಕ್ಕೆ ರೆಡಿ ಇದೆ. ದ ರೋಸ್ಟ್ ಇಸ್ ಡನ್, ಅಂದರೆ ಚೆನ್ನಾಗಿ ರೋಸ್ಟ್ ಆಗಿದೆ, ಸಫಿಷಿಯೆಂಟಾಗಿ ಆಗಿದೆ, ತಿನ್ನೋ ಥರ ಆಗಿದೆ. ದ ಕುಕಿಂಗ್ ಇಸ್ ಡನ್, ಅಡುಗೆ ಆಗಿದೆ. ಸೊ ನೋಡಿ, ಕುಕಿಂಗ್ ಅನ್ನೋದು ಒಂದು ನೌನ್ ಆಗಿ ತೊಗೊಂಡಿದ್ದೀವಿ ಇಲ್ಲಿ ನಾವು, ರೈಟ್? ದ ಕುಕಿಂಗ್ ಇಸ್ಂಟ್ ಡನ್ ಯೆಟ್, ಇನ್ನೂ ಆಗಿಲ್ಲ. ನೋಡಿ, ತುಂಬ ಸಿಂಪಲ್ ಇದೆ ಸೆಂಟೆನ್ಸ್ನ. ನೀವು ಬೇರೆದನ್ನು ಥಿಂಕ್ ಮಾಡಿ ಕಾಂಪ್ಲೆಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸೆಂಟೆನ್ಸ್ ಇದನ್ನು ಇದೇ ಥರ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದನ್ನು ನೆಗೆಟಿವ್ ಮಾಡಬಹುದು, ಕ್ವಶನ್ ಮಾಡ್ಬೋದು, ಬೇರೆಯವ್ರಿಗೆ ನೀವು ಕೇಳಬಹುದು, ರೈಟ್? ಅದನ್ನೆಲ್ಲ ನೀವು ಬುಕ್ನಲ್ಲಿ ಮಾಡಬೇಕು. ಜಸ್ಟ್ ಇಷ್ಟೇ ನೋಡಿ ನನಗೆ ಬಂತು ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಮೈಂಡ್ ಅದನ್ನು ಆ ಸಿಚುವೇಶನ್ ಬಂದಾಗ ನೆನಪು ಮಾಡಿಸಲ್ಲ, ಯಾಕೆಂದರೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ. ಆದ್ದರಿಂದ ಬುಕ್ನಲ್ಲಿ ಪ್ರತಿ ಸೆಂಟೆನ್ಸ್ಗೂ ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ. ಕುಕಿಂಗ್ ಜಾಗದಲ್ಲಿ ಬೇರೆ ಆ್ಯಕ್ಟಿವಿಟಿನ ಹಾಕಿ, ನೌನ್ ಹಾಕಿ ಆ ಜಾಗದಲ್ಲಿ. ಕುಕಿಂಗ್ ಅನ್ನೋದು ಕೂಡ ನೌನೇ, ರೈಟ್? ಬೇರೆ ಹಾಕ್ಬೋದು, ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಕ್ಸಾಂಪಲ್ಸ್. ಗೊತ್ತಾಯ್ತಲ್ವಾ? ನೆಗೆಟಿವ್ ಮಾಡಿ, ಕ್ವಶನ್ ಮಾಡಿ. ಆರ್ ದ ವೆಜಿಟೇಬಲ್ಸ್ ಡನ್ ಅಂದರೆ ಕುಕ್ಕಿಂಗ್ ಟೈಮ್ನಲ್ಲಿ ವೆಜಿಟೇಬಲ್ಸ್ನ ನೀವೇನಾದರೂ ಹಾಕಿದರೆ ಅದು ಚೆನ್ನಾಗಿ ಕುಕ್ ಆಗಿದೆಯಾ, ಬೆಂದಿದೆಯಾ ಅಂತ ಕೇಳೋದಕ್ಕೆ ಇದೇ ಥರನೇ ಕೇಳ್ತಾರೆ. ಸೊ ನೋಡಿ, ಕುಕ್ಕಿಂಗ್ ಟೈಮ್ನಲ್ಲೇ ಡನ್ ಅನ್ನೋದು ತುಂಬ ಸರಿ ಯೂಸ್ ಆಗುತ್ತೆ. ಓಕೆ, ಚಪಾತೀಸ್ ಆರ್ ಡನ್ ಅಂತ ಹೇಳ್ಬೋದು, ಅವು ಆಗಿದ್ದಾವೆ ಅಂತ. ನಾನು ಮಾಡಿದೆ, ನಾನು ಫಿನಿಶ್ ಮಾಡಿದೆ ಅಂತ ಇಲ್ಲೇ ಹೇಳ್ತಿಲ್ಲ, ಅವು ರೆಡಿ ಆಗಿದ್ದಾವೆ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ಸರಿ ಕುಕ್ಕಿಂಗ್ನಲ್ಲಿ ಈ ಸೆಂಟೆನ್ಸ್ಗಳು ಯೂಸ್ ಆಗುತ್ತೆ, ರೈಟ್? ಮೈ ಹೋಮ್ವರ್ಕ್ ಇಸ್ ಡನ್ ಅಂತ ಹೇಳ್ಬೋದು. ನನ್ನ ಹೋಮ್ವರ್ಕ್ ಡನ್ ಆಗಿದೆ, ನನ್ನ ಹೋಮ್ವರ್ಕ್ ಡನ್ ಆಗಿರೋ ಸ್ಟೇಟ್ನಲ್ಲಿ ಇದೆ. ದ ಪೇಂಟಿಂಗ್ ಈಸ್ ಆಲ್ಮೋಸ್ಟ್ ಡನ್. ಗೊತ್ತಾಯ್ತಲ್ಲ? ಪೇಂಟಿಂಗ್ ಆಲ್ಮೋಸ್ಟ್ ಮುಗಿದೋಗಿದೆ, ಆಲ್ಮೋಸ್ಟ್ ಆಗಿದೆ. ಸೊ ಯಾವಾಗಲೂ ಕೂಡ ಆ್ಯಕ್ಟಿವಿಟೀಸ್ಗೆ ಹೇಳ್ತೀವಿ ಡನ್ ಅನ್ನೋದು. ಮತ್ತು ಐ ಆಮ್ ಡನ್ ಅನ್ಬೋದು. ನೋಡಿ, ಗೊತ್ತಾಗ್ತಾ ಹೋಗುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನಗೆ ಅರ್ಥ ಆಗಿದೆ ಅಂತ ಅನ್ಕೋಬೇಡಿ, ನಿಮ್ಗೆ ಅರ್ಥ ಆಗದಿರೋ ತುಂಬ ಮುಂದೆ ಬರುತ್ತೆ ಇನ್ನು. ಮೈ ಜಾಬ್ ಇಸ್ ಡನ್ ಅನ್ಬೋದು, ನನ್ನ ಕೆಲಸ ಆಯಿತು ಅಂತ ಹೇಳೋದಕ್ಕೆ, ಆದಮೇಲೆ ಹೇಳಬೇಕು. ವಾಷಿಂಗ್ ಇಸ್ ಡನ್, ನೋಡಿ ಬಂತು ಇನ್ನೊಂದು ಎಕ್ಸಾಂಪಲ್. ಒಗೆಯೋದಾಯಿತು. ಕ್ಲೀನಿಂಗ್ ಇಸ್ ಡನ್,
ಅಂತಲೂ ನೀವು ಹೇಳ್ಬೋದು. ಡ್ಯಾಮೇಜ್ ಇಸ್ ಡನ್ ಅಂತ ಹೇಳ್ಬೋದು, ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆದಮೇಲೆ ಹೇಳ್ಬೋದು. ನೀವು ಈ ಥರ ಡಿಸ್ಕಷನ್ ಮಾಡೋವಾಗ ಈ ಥರ ಹೇಳ್ಬೋದು, ಈಗ ಏನು ರಿಗ್ರೆಟ್ ಆಗಬೇಕಾಗಿಲ್ಲ, ಆಲ್ರೆಡಿ ಡ್ಯಾಮೇಜ್ ಆಗೋಗಿದೆ, ದ ಡ್ಯಾಮೇಜ್ ಇಸ್ ಡನ್, ಯು ಕ್ಯಾನಾಟ್ ಡೂ ಎನಿಥಿಂಗ್. ಹಾಂ, ಈಗ ನೋಡಿ ಸ್ವಲ್ಪ ಸೆಂಟೆನ್ಸ್ ಚೇಂಜ್ ಆಗ್ತದೆ. ಐ ಆಮ್ ಡನ್ ರೈಟಿಂಗ್ ಅನ್ಬೋದು. ನಂದು ಬರೆಯೋದಾಯಿತು ಅಂತ ಹೇಳೋವಾಗ ಐ ಆಮ್ಗೆ ಡನ್ ಸೇರಿಸ್ಕೋಬಹುದು. ಐ ಆಮ್ ಡನ್ ರೈಟಿಂಗ್. ಇಷ್ಟೊತ್ತು ನಾನು ಆ್ಯಕ್ಟಿವಿಟೀಸ್ಗೆ ಡನ್ ಹೇಳ್ತಿದ್ದೆ, ಈಗ ನಾನೇನು ಹೇಳ್ತಿದ್ದೀನಿ, ಐ ಆಮ್ ಡನ್ ಅಂತ. ಐ ಆಮ್ ಡನ್ ರೈಟಿಂಗ್ ಅಂತನಾದರೂ ಹೇಳಿ, ಜಸ್ಟ್ ಐ ಆಮ್ ಡನ್ ಅಂತನಾದರೂ ಹೇಳಿ, ಅದರ ಅರ್ಥ ನೀವು ಮಾಡ್ತಾ ಇರೋ ಆ್ಯಕ್ಟಿವಿಟಿ ಆಗಿದೆ ಅಂತ. ಕಂಪ್ಲೀಟ್ ಆಗಿದೆಯಾ? ನಾಟ್ ನೆಸಸರಿ. ಕಂಪ್ಲೀಟ್ ಆಗಿರಲೇಬೇಕಾಗಿಲ್ಲ. ಮೇ ಬಿ ನೀವು ಮಾಡ್ತಾ ಮಾಡ್ತಾ ಸುಸ್ತಾದ ಮೇಲೂ ಕೂಡ ಸಾಕಾಯಿತು, ನಾನು ಇಲ್ಲಿಗೆ ಮುಗಿಸ್ತೀನಿ, ಐ ಆಮ್ ಡನ್ ರೈಟಿಂಗ್ ಅಂತಲೂ ಹೇಳ್ಬೋದು. ಓಕೆ, ಅವಾಗಲೂ ಹೇಳ್ಬೋದು ಐ ಆಮ್ ಡನ್ ಅಂತ. ನೀವೀಗ ಊಟ ಮಾಡ್ತಾ ಇರ್ತೀರ, ನಿಮ್ಮ ಪ್ಲೇಟ್ನಲ್ಲಿ ಇನ್ನೂ ಊಟ ಉಳಿದಿರುತ್ತೆ, ಬಟ್ ನಿಮ್ಗೆ ಹೊಟ್ಟೆ ತುಂಬುತ್ತೆ. ನೀವಾಗ ಹೇಳ್ಬೋದು ಐ ಆಮ್ ಡನ್, ಸಾಕಾಯಿತು, ನಂದಾಯಿತು ಇಷ್ಟೇ, ಇನ್ನು ಜಾಸ್ತಿ ತಿನ್ನೋಕ್ಕಾಗಲ್ಲ. ಅವಾಗಲೂ ಹೇಳ್ಬೋದು ಐ ಆಮ್ ಡನ್ ಈಟಿಂಗ್ ಅಂತ. ಐ ಆಮ್ ಫಿನಿಶ್ಡ್ ಅನ್ಬಾರ್ದಾಗ, ನೆನ್ಪಿಟ್ಕೊಳ್ಳಿ, ಕಂಪ್ಲೀಟ್ಲಿ ಫಿನಿಶ್ ಆದಾಗ ಮಾತ್ರ ಅನ್ಬೇಕು. ಸೊ ಇಷ್ಟೇ ನೆನ್ಪಿಟ್ಕೊಳ್ಳಿ. ಐ ಆಮ್ ಡನ್ ರೈಟಿಂಗ್ ಅಂದರೆ ಅರ್ಥ ರೈಟಿಂಗ್ ಆದಾಗಲೂ ಹೇಳಿ, ಅಥವಾ ನೀವು ಗಿವ್ ಅಪ್ ಮಾಡ್ತಾ ಇದ್ದೀರಾ ಆ ಕೆಲಸನ ಅನ್ನೋವಾಗಲೂ ಹೇಳಿ ಐ ಆಮ್ ಡನ್ ವಿತ್ ಇಟ್ ಅಂತಲೂ ಹೇಳ್ಬೋದು. ಐ ಆಮ್ ಡನ್ ರೈಟಿಂಗ್ ಅಂದರೆ ರೈಟಿಂಗ್ ಪೂರ್ತಿ ಬರ್ದಾಗ್ಲೂ ಅನ್ಬೋದು, ಬರೆದಿದ್ದು ಮುಗೀತು, ಬರೆದಿದ್ದು ಸಾಕಾಯಿತು, ಇಷ್ಟೇ ಸಾಕು, ಐ ಆಮ್ ಟಯರ್ಡ್, ಐ ಆಮ್ ಸಿಕ್ ಆಫ್ ಇಟ್ ಅಂತ ಹೇಳುವಾಗಲೂ ಐ ಆಮ್ ಡನ್ ಹೇಳ್ಬಹುದು. ರೈಟ್, ಐ ಆಮ್ ಡನ್ಗೆ ಎರಡೂ ಥರದ ಮೀನಿಂಗ್ ಬರುತ್ತೆ. ವಿ ಆರ್ ಡನ್ ವಿತ್ ದ ಲೆಸನ್, ನಮ್ದೀಗ ಲೆಸನ್ ಆಗಿದೆ ಅಂತ ಟೀಚರ್ಸ್ ಹೇಳೋದು ನೀವು ಕೇಳಿಸ್ಕೊಂಡಿರ್ತೀರಲ್ವ, ಈ ಥರನೂ ಹೇಳ್ಬೋದು. ವಿತ್ ಅಂತ ಮುಂದೆ ನೀವೇನಾದರೂ ಒಂದು ನೌನ್ ಹಾಕಿದ್ರೆ ಅದನ್ನು ಮಾಡೋದೀಗ ಮುಗಿದಿದೆ. ವಿ ಆರ್ ಡನ್ ವಿತ್ ಇಟ್ ಅಂದರೆ ವಿ ಆರ್ ಫಿನಿಶ್ ಡೂಯಿಂಗ್ ಇಟ್ ಅಂತಲೂ ಬರುತ್ತೆ. ಕಂಪ್ಲೀಟ್ ಆಗಿಲ್ಲ ಅಂದ್ರಾಗಲೂ ಹೇಳಿ, ಅಂದರೆ ಇವತ್ತಿಗಿಷ್ಟು ಸಾಕು, ವಿ ಆರ್ ಡನ್ ಫಾರ್ ದ ಡೇ ಅಂತಲೂ ಹೇಳ್ಬಹುದು. ಡನ್ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ಡನ್ ಅಂದರೆ ಇಟ್ ಈಸ್ ನಾಟ್ ನೆಸಸರಿಲಿ ಎನ್ ಎಂಡ್. ಓಕೆ, ಪಾರ್ಷಲಿ ಕೂಡ ಡನ್ ಆಗ್ಬೋದಲ್ವಾ? ಎಸ್, ಆಗಬಹುದು. ಈಗ 10 ಲೆಸನ್ಸ್ ಇದೆ, ವಿ ಆರ್ ಡನ್ ವಿತ್ ದ 5 ಲೆಸನ್ಸ್ ಅನ್ಬಹುದು. ಬಟ್ ಫಿನಿಶ್ಡ್ ಅನ್ನೋದು ಯಾವಾಗ ಅನ್ಬೇಕು ಅಂದರೆ ಕಂಪ್ಲೀಟ್ ಆದಾಗ, ಎಂಡ್ ಪಾಯಿಂಟ್ಗೆ ಹೋದಾಗ ಮಾತ್ರನೇ ಅನ್ಬೇಕು, ಮತ್ತೆಲ್ಲೂ ಅನ್ಬಾರ್ದು. ಜಸ್ಟ್ ನೋಡಿ, ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ. ಆರ್ ಯು ಡನ್ ವಿತ್ ಹಿಮ್ ಅಂದರೆ ಅವನ ಜೊತೆ ಮುಗೀತಾ ಅಂತ. ಏನು ಅವನ ಜೊತೆ ಮುಗೀತಾ ಅಂದರೆ, ಈಗ ನೀವೇನೋ ಡಿಸ್ಕಸ್ ಮಾಡ್ತಿರ್ತೀರ ಬೇರೆಯವ್ರ ಜೊತೆ, ಮಧ್ಯದಲ್ಲಿ ಬಂದು ಯಾರಾದರೂ ಕೇಳ್ತಾರೆ, ಮುಗೀತಾ ನಿಮ್ಮ ಮಾತು, ಆರ್ ಯು ಡನ್ ವಿತ್ ಹಿಮ್, ಅವನ ಜೊತೆ ನಿನ್ನ ಕೆಲಸ ಆಯ್ತಾ ಅಂತ, ಈ ಮೀನಿಂಗ್ ಬರುತ್ತೆ. ಇದಕ್ಕೆ ಇನ್ನೊಂದು ನೆಗೆಟಿವ್ ಮೀನಿಂಗ್ ಥರನೂ ಇದೆ. ಅದೇನಂದರೆ, ಇದನ್ನೆಲ್ಲದೂ ಸಪ್ರೇಟ್ ಸೈಡಲ್ಲಿ ಬರ್ಕೊಳ್ಳಿ. ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಡನ್ ವಿತ್ ಹಿಮ್ ಅಂತ ಹೇಳಿದ್ರೆ, ಐ ಆಮ್ ಡನ್ ವಿತ್ ಹಿಮ್ ಅಂತ ಹೇಳಿದ್ರೆ, ನನಗೂ ಈಗ ಅವನಿಗೂ ಕನ್ವರ್ಸೇಷನ್ ಎಂಡ್ ಆಯಿತು, ಸಾಕಾಯಿತು ಇನ್ನು ಅವನಿಂದ ನನಗೆ, ಐ ಆಮ್ ಟಯರ್ಡ್ ಆಫ್ ಹಿಮ್, ನಾನಿನ್ನು ರಿಲೇಷನ್ಶಿಪ್ ಇಟ್ಕೊತಿಲ್ಲ ಅಂತ ಹೇಳೋವಾಗಲೂ ಈ ಥರ ಹೇಳ್ತೀವಿ, ಐ ಆಮ್ ಡನ್ ವಿತ್ ಹಿಮ್ ಅಂತ. ಆ ಥರ ಸಿಚುವೇಶನ್ನು ಇದನ್ನು ಕೇಳ್ಬೋದು, ಆರ್ ಯು ಡನ್ ವಿತ್ ಹಿಮ್ ಅಂತ. ಗೊತ್ತಾಯ್ತಲ್ಲ, ಡನ್ ವಿತ್ ಸಂಬಡಿ ಹಾಕಿದ್ರೆ ಅರ್ಥ ಎಂಡ್ ಆಫ್ ರಿಲೇಷನ್ಶಿಪ್ ಆಗ್ಬೋದು, ಎಂಡ್ ಆಫ್ ಕಾನ್ವರ್ಸೇಷನ್ ಆಗ್ಬೋದು. ಅವ್ನು ನನ್ನ ಮಾತು ಕೇಳ್ತಾ ಇಲ್ಲ, ಐ ಆಮ್ ಡನ್ ವಿತ್ ಹಿಮ್ ಅಂತಲೂ ಹೇಳ್ಬೋದು ಜಗಳ ಮಾಡೋವಾಗ. ಇದನ್ನೆಲ್ಲರೂ ಸಪ್ರೇಟಾಗಿ ಬರ್ಕೊಳ್ಳಿ. ಐ ಆಮ್ ಡನ್ ವಿತ್ ಹಿಮ್ ಅಂತ ಹೇಳಿದ್ರೆ ಆ ಮೀನಿಂಗ್ ಕೂಡ ಬರುತ್ತೆ. ಆರ್ ಯು ಡನ್ ವಿತ್ ದ ಲ್ಯಾಪ್ಟಾಪ್ ಅಂತಲೂ ಕೇಳಿ, ಅಂದರೆ ಲ್ಯಾಪ್ಟಾಪಲ್ಲಿ ನೀನು ಕೆಲಸ ಮಾಡೋದಾಯ್ತಾ, ನನಗೆ ಕೊಡು, ಇಫ್ ಯು ಆರ್ ಡನ್ ವಿತ್ ಇಟ್. ಪ್ರೆಸೆಂಟ್ದೇ ಕೇಳ್ತಾ ಇದ್ದೀವಿ, ಇಲ್ಲಿ ನೀವು ಈ ಥರ ಆ್ಯಕ್ಷನ್ ಕೇಳಬೇಕಾಗಿಲ್ಲ. ಹ್ಯಾವ್ ಯು ಡನ್ ದ ಜಾಬ್, ಹ್ಯಾವ್ ಯು ಡನ್, ಈ ಥರ ಹೇಳಬೇಕಾಗಿಲ್ಲ. ಅದು ಫಾರ್ಮಲ್ ಸ್ಟೈಲ್ ಆಗೋಗುತ್ತೆ, ಬಟ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದೇ ಜಾಸ್ತಿ ಕಾಮನ್ ಆಗಿ ಇರುತ್ತೆ. ಕೆಲಸ ಆಯಿತಾ ಆಗಿಲ್ವಾ ಅಂತ ಕೇಳ್ತೀವಲ್ವ ನಾವು, ಆಯಿತಾ ಆಗಿಲ್ವಾ, ಅವಾಗೆಲ್ಲ ಇದೇ ಬರುತ್ತೆ. ಆರ್ ಯು ಡನ್ ವಿತ್ ದಿಸ್ ಮ್ಯಾಗ್ಝಿನ್, ಈಗ ನೀವೇನಾದರೂ ಮ್ಯಾಗ್ಝಿನ್ ಅವರಿಂದ ಕೇಳಬೇಕು ಅಂದರೆ, ನೀವು ಮ್ಯಾಗ್ಝಿನ್ ಓದೋದಾಗಿದ್ರೆ ನನಗೆ ಕೊಡಿ ಅಂತ ಕೇಳಬೇಕಾದ್ರೆ ಈ ಥರ ಕೇಳಿ, ಆರ್ ಯು ಡನ್ ವಿತ್ ಇಟ್, ಆರ್ ಯು ಡನ್ ವಿತ್ ದ ಮ್ಯಾಗ್ಝಿನ್, ರೈಟ್. ಈ ಥರ ವಿತ್ ಮುಂದೆ ನೀವು ಒಂದು ನೌನ್ ಹಾಕಿದ್ರೆ ಅದನ್ನು ಯೂಸ್ ಮಾಡೋದು ಆಯ್ತಾ ಅಂತ ನೀವು ಕೇಳ್ತಾ ಇದ್ದೀರಾ ಅವ್ರಿಗೆ. ಸೊ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಬಿ ಫಾರ್ಮ್ ಮುಂದೆನೇ ಬರ್ತಾ ಇದೆ. ಇದನ್ನು ಫ್ಯೂಚರ್ಗೂ ಹೇಳ್ಬೋದು. ಈಗ ನೋಡಿ, ವೆನ್ ವಿಲ್ ಯು ಬಿ ಡನ್, ವೆನ್ ವಿಲ್ ಯು ಬಿ ಡನ್ ವಿತ್ ದ ಡಿಶಸ್ ಅಂದರೆ ಡಿಶ್ನ ತೊಳೆಯೋದು, ಪಾತ್ರೆನ ತೊಳೆಯೋದು, ನಿಂದು ಯಾವಾಗ ಮುಗಿಯುತ್ತೆ, ರೈಟ್. ಆ ಥರನೂ ಕೇಳ್ತಾ ಇದ್ದೀವಿ. ನೋಡಿ, ಬಿ ಫಾರ್ಮ್ ಮುಂದೆ ಬರ್ತಿದೆ. ಈ ಬಿ ಫಾರ್ಮ್ಸ್ ಐಡಿಯಾ ಇಲ್ಲ ಅಂದರೆ ನಿಮ್ಗೆ ಇದೇನೂ ಅರ್ಥ ಆಗಲ್ಲ. ಸೊ ಈಗ ಎಷ್ಟು ಗೊತ್ತಾಯ್ತಲ್ವ. ಈಗ ಫಿನಿಶ್ಡ್ ನೋಡಿ, ಐ ಆಮ್ ಫಿನಿಶ್ಡ್ ಅಂತ ಹೇಳಬಹುದು. ಯಾವಾಗ ಅಂದರೆ, ನಾನು ಆ ಕೆಲಸನ ಕಂಪ್ಲೀಟಾಗಿ ಮುಗಿಸಿದ ಮೇಲೆ, ನನ್ನದು ಮುಗಿಯಿತು ಪೂರ್ತಿಯಾಗಿ ಎಂಡ್ ಆಯಿತು ಅಂತ ಹೇಳುವಾಗ ನಾನು ಹೇಳ್ಬೋದು
ಐ ಆಮ್ ಫಿನಿಶ್ಡ್ ಅಂತ. ಯಾವಾಗ ಹೇಳಬೇಕಂದ್ರೆ ನಾನು ಏನಾದರೂ ಒಂದು ಕೆಲಸ ಮಾಡಾದ್ಮೇಲೆ ಹೇಳಬೇಕು. ನಾನು ಪೂರ್ತಿ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಮಾಡಾದ್ಮೇಲೆ ನಾನು ಹೇಳಬೇಕು ಐ ಆಮ್ ಫಿನಿಶ್ಡ್, ನಾವು ವಿ ಕ್ಯಾನ್ ಪ್ಲೇ ಅಂತ. ಸುಸ್ತಾಗಿ ನಿಲ್ಲಿಸ್ಬಿಟ್ಟು ಈಗ ನನಗಿಷ್ಟೇ ಸಾಕು ಅಂತ ಹೇಳುವಾಗ ಐ ಆಮ್ ಡನ್ ಅನ್ಬಹುದು. ರೈಟ್, ಪಾರ್ಷಲಿ ಮುಗಿದಿದ್ರೆ ಇಲ್ಲ ನನಗಿಷ್ಟೇ ಸಾಕು ಇವತ್ತಿಗೆ ಅನ್ನೋವಾಗ ನಾನು ಹೇಳಿದ್ನಲ್ಲ ಅವಾಗಲೇ ಊಟ ಮಾಡೋದು ಇಷ್ಟೇ ಸಾಕು ಅಂತ ಹೇಳೋದು ಐ ಆಮ್ ಡನ್ ಅನ್ಬೋದು, ಆ ಥರ ಬರುತ್ತೆ. ಬಟ್ ಐ ಆಮ್ ಫಿನಿಶ್ಡ್ ಅಂದರೆ ಇಟ್ ಈಸ್ ಎಂಡ್, ಎಲ್ಲ ಮುಗಿದಿದೆ, ಇನ್ನೇನು ಪೆಂಡಿಂಗ್ ಇಲ್ಲ. ರೈಟ್, ಡನ್ ಅಂದರೆ ಎಂಡೆಡ್, ಕನ್ಕ್ಲೂಡೆಡ್ ಅಷ್ಟೇ. ಬಟ್ ಫಿನಿಶ್ಡ್ ಅಂದರೆ ಕಂಪ್ಲೀಟೆಡ್. ಫಿನಿಶ್ಡಲ್ಲಿ ಪೆಂಡಿಂಗ್ ಏನೂ ಇರಲ್ಲ, ಡನ್ನಲ್ಲಿ ಮೇ ಬಿ ಪೆಂಡಿಂಗ್ ಇರಬಹುದು, ಆದರೂ ನಾವು ಪಾರ್ಷಲ್ ಆಗಿ ಮುಗಿಸಿರ್ತೀವಿ, ಅವಾಗ ಡನ್ ಅನ್ನಷ್ಟೇ. ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ, ನಾನು ಹೇಳಿದಷ್ಟೇ ನೆನ್ಪಿಟ್ಕೊಳ್ಳಿ. ಅದೇ ಥರ ನೀವು ಹೇಳ್ಬೋದು ಹೀ ಈಸ್ ಫಿನಿಶ್ಡ್ ಅಂತ, ಅವನದು ಮುಗೀತು ಅಂತ. ಅವಾಗಲೇ ನೋಡಿದ್ರ ಡನ್ ಅನ್ನೋದು ತುಂಬ ಸರಿ ಆ್ಯಕ್ಟಿವಿಟೀಸ್ ಜೊತೆನೇ ಬರುತ್ತೆ. ವಾಷಿಂಗ್, ಕ್ಲೀನಿಂಗ್, ಕುಕ್ಕಿಂಗ್, ರೋಸ್ಟ್ ಅಲ್ಲೇ ಬರುತ್ತೆ ಜಾಸ್ತಿ. ಆ್ಯಂಡ್ ತುಂಬ ಸರಿ ಹಿಂಗೆ ಇಂಗ್ಲೀಷ್ನಲ್ಲಿ ಡನ್ ಮತ್ತು ಫಿನಿಶ್ನ ಇಂಟರ್ಚೇಂಜ್ ಮಾಡಿ ಹೇಳ್ತಾರೆ. ಬಟ್ ಇಂಗ್ಲೀಷ್ನಲ್ಲಿ ಈ ಥರ ಒಂದು ಸೆಂಟೆನ್ಸ್ ಇದೆ, ಕೇಕ್ಸ್ ಆರ್ ಡನ್, ಪೀಪಲ್ ಆರ್ ಫಿನಿಶ್ಡ್ ಅಂತ. ಅರ್ಥ ಆಯ್ತಲ್ಲ? ಡನ್ ಅನ್ನೋದು ಕೇಕ್ ಜೊತೆ, ಫಿನಿಶ್ ಅನ್ನೋದು ಪೀಪಲ್ ಜೊತೆ ಇಟ್ಕೋಬೇಕು, ನೆನ್ಪಿಟ್ಕೊಳ್ಳೋದಕ್ಕೆ ಇದೊಂದು ಸೆಂಟೆನ್ಸ್ ಇದೆ. ಏನು ಹೇಳಿದೆ ನಾನು? ಕೇಕ್ಸ್ ಆರ್ ಡನ್, ಪೀಪಲ್ ಆರ್ ಫಿನಿಶ್ಡ್. ಇದನ್ನೆಲ್ಲದರೂ ಒಂದು ಕಡೆ ಬರೆದಿಟ್ಕೊಳ್ಳಿ, ಅಂದರೆ ಅವ್ರ ಜೊತೆ ಅದು ಅಸೋಸಿಯೇಟ್ ಆಗಿರಬೇಕು. ಐ, ಹಿ, ಶಿ ಇವ್ರ ಜೊತೆಗೆ ಅಂದರೆ ವ್ಯಕ್ತಿಗಳ ಜೊತೆಗೇ ಫಿನಿಶ್ ಯೂಸ್ ಮಾಡೋದು, ಇದು ತುಂಬ ಕಾಮನ್. ಟಾಸ್ಕ್ ಜೊತೆ, ಆ್ಯಕ್ಟಿವಿಟೀಸ್ ಜೊತೆ ಡನ್ ಆಗ್ತಾರೆ, ವ್ಯಕ್ತಿಗಳ ಜೊತೆ ಫಿನಿಶ್ ಆಗ್ತಾರೆ, ಕೆಲಸ ಆಗಿದೆ ಅಂತ ಹೇಳೋದಕ್ಕೆ. ಐ ಆಮ್ ಫಿನಿಶ್ಡ್ ಅಂದರೆ ನಾನು ಅದನ್ನು ಮಾಡಿ ಮುಗಿಸಿರೋ ಸ್ಟೇಟ್ನಲ್ಲಿ ಇದ್ದೀನಿ ಅಂತ. ಏನು ಅನ್ನೋದು ಈ ಥರ ಮೆನ್ಷನ್ ಮಾಡ್ಬೋದು ನೌನ್ನ ಹಾಕಿ. ಹಿ ಈಸ್ ಫಿನಿಶ್ಡ್. ಈಸ್ ಫಿನಿಶ್ಡ್ ವಾಟ್? ರಿಪೇರಿಂಗ್ ದ ಕಾರ್. ರೈಟ್, ಅಂದರೆ ಕಾರ್ ರಿಪೇರಿ ಮಾಡೋದು ಒಂದು ಮುಗೀತು. ಈ ಥರ ಒಂದು 10-20 ಸೆಂಟೆನ್ಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ ಈ ಒಂದು ಸ್ಟ್ರಕ್ಚರಲ್ಲಿ, ಇಲ್ಲ ಅಂದರೆ ನೀವು ಪರ್ಫೆಕ್ಟ್ ಆಗಲ್ಲ. ಹಿ ಈಸ್ ಫಿನಿಶ್ಡ್ ಈಟಿಂಗ್ ಅಂತ ಹೇಳಬಹುದು. ಹಿ ಈಸ್ ಫಿನಿಶ್ಡ್ ರೈಟಿಂಗ್ ದ ಹೋಮ್ ವರ್ಕ್ ಅನ್ಬೋದು. ಹಿ ಈಸ್ ಫಿನಿಶ್ಡ್ ಡ್ಯಾಶ್. ನೀವು ತುಂಬ ಮಾಡಬೇಕು, ಇಲ್ಲಾಂದರೆ ನಿಮ್ಗೆ ಪರ್ಫೆಕ್ಟ್ ಆಗೋಕ್ಕಾಗಲ್ಲ. ಇಲ್ಲಿ ಆರ್ ಯು ಫಿನಿಶ್ಡ್ ಅಂತ ನೀವು ಕೇಳಬಹುದು, ನಿನ್ನ ಮುಗೀತಾ ಅಂತ. ಅಂದರೆ ಕಂಪ್ಲೀಟ್ ಆಯ್ತಾ ಅಂತ. ಕಂಪ್ಲೀಟ್ ಆಯ್ತಾ ಅಂತ ಯಾವಾಗ? ಈಗ ಅವ್ರು ಏನಾದರೂ ಮಾತಾಡ್ತಾ ಇರ್ತಾರೆ, ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತೀರ, ಅವ್ರನ್ನ ಕೇಳಬೇಕಲ್ಲ, ನಿನ್ನ ಮುಗೀತಾ, ನಾನೀಗ ಮಾತಾಡ್ಲಾ, ಅವಾಗ ಕೇಳಿ. ನಿನ್ನ ಹೋಮ್ವರ್ಕ್ ಮಾಡೋದು ಮುಗೀತಾ ಅಂತ ಕೇಳೋವಾಗಲೂ ಕೇಳಿ, ನಿನ್ನ ತಿನ್ನೋದು ಮುಗೀತಾ ಅಂತ ಕೇಳೋವಾಗಲೂ ಕೇಳಿ, ಅಂದರೆ ಪೂರ್ತಿ ಮುಗೀತಾ ಅಂತ ಕೇಳೋವಾಗ. ಆ ಚೈಲ್ಡ್ ಏನಾದರೂ ಅರ್ಧಕ್ಕೆ ನಿಲ್ಲಿಸಿದಾನೆ ತಿನ್ನೋದು, ಅವನಿಗೆ ಮನಸ್ಸಿಲ್ಲ ಇನ್ನು ತಿನ್ನೋಕ್ಕೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಕೇಳಿ ಆರ್ ಯು ಡನ್ ಅಂತ ಕೇಳಿ. ಆಗ ಆರ್ ಯು ಡನ್ ವಿತ್ ಇಟ್, ಆರ್ ಯು ಡನ್ ವಿತ್ ಈಟಿಂಗ್ ಅಂದರೆ ಇಷ್ಟಕ್ಕೆ ಸಾಕ ನಿಂದು ಅಂತ ಮೀನಿಂಗ್ ಬರುತ್ತೆ. ಸೊ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನೀವು ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ಆರ್ ಯು ಫಿನಿಶ್ಡ್ ರಿಪೇರಿಂಗ್ ಇಟ್ ಅಂತಲೂ ಕೇಳಬಹುದು ನೀವು, ಅಂದರೆ ರಿಪೇರ್ ಮಾಡೋದು ಕಂಪ್ಲೀಟ್ ಆಯ್ತಾ ಅಂತ. ದ ಪಾರ್ಟಿ ಈಸ್ ಫಿನಿಶ್ಡ್. ನೋಡಿ, ಈ ಥರ ಗ್ರೂಪ್ ಆ್ಯಕ್ಟಿವಿಟೀಸ್ಗೂ ನಾವು ಫಿನಿಶ್ಡ್ ಅಂತ ಹೇಳ್ತೀವಿ, ಅಂದರೆ ಇಟ್ ಈಸ್ ಓವರ್ ನೌ ಅಂತ ಹೇಳೋ ಕಡೆ. ದ ಪಾರ್ಟಿ ಈಸ್ ಫಿನಿಶ್ಡ್ ಅಂದರೆ ಪಾರ್ಟಿ ಮುಗೀತು. ನೋಡಿ, ಎಲ್ಲಿ ಮುಕ್ತಾಯಗೊಂಡಿತು ಅಂತ ಹೇಳಬೇಕಾಗುತ್ತೋ ಅಲ್ಲಿ ನೀವು ಹೇಳ್ಬೋದು, ಗೊತ್ತಾಯ್ತಲ್ಲ? ಅಂದರೆ ಎಂಡ್ ಆಯಿತು, ಇನ್ನು ಮುಂದಕ್ಕೇನು ಇಲ್ಲ ಅಂತ. ಮುಂದಕ್ಕೆ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಎವ್ರಿಥಿಂಗ್ ಈಸ್ ಫಿನಿಶ್ಡ್ ಅನ್ಬೋದು, ಅಂದರೆ ಇನ್ನು ಏನು ಪೆಂಡಿಂಗ್ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಬಟ್ ಎವ್ರಿಥಿಂಗ್ ಈಸ್ ಡನ್ ಅಂದರೆ ಸಾಕಾಗೋ ಅಷ್ಟು ಆಗಿದೆ ಅಂತ, ಸಫಿಷಿಯೆಂಟ್ಲಿ ಬೇಕಾಗಿರೋದೆಲ್ಲ ಆಗಿದೆ. ಎವ್ರಿಥಿಂಗ್ ಈಸ್ ಡನ್ ಅಂದರೆ ಅರ್ಥ ಈಗ ಸದ್ಯಕ್ಕೆ ಏನೇನು ಬೇಕೋ ಅದೆಲ್ಲ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂದರೆ ಎವ್ರಿಥಿಂಗ್ ಈಸ್ ಡನ್ ಅನ್ಬಹುದಾಗ. ಸೊ ಡನ್ಗೆ ಅದೇ ಮೀನಿಂಗ್, ಪಾರ್ಷಲಿ ಕೂಡ ಆಗಿರಬಹುದು. ರೈಟ್, ಬಟ್ ಫಿನಿಶ್ ಅಂತ ಹೇಳಿದ್ರೆ ಇನ್ನೇನು ಫರ್ದರ್ ಇಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ಮೈ ನ್ಯೂ ಹೌಸ್ ಇಸಂಟ್ ಫಿನಿಶ್ಡ್. ನೋಡಿ, ಮೈ ನ್ಯೂ ಹೌಸ್ ಇಸಂಟ್ ಫಿನಿಶ್ಡ್ ಅಂದರೆ ಇನ್ನೂ ಪೂರ್ತಿ ಆಗಿಲ್ಲ, ಇನ್ನು ಏನೋ ಕೆಲಸ ಬಾಕಿ ಇದೆ. ಇಸ್ ದ ರಿಪೋರ್ಟ್ ಫಿನಿಶ್ಡ್ ಅಂದರೆ ರೆಡಿ ಇದೆಯಾ ಅಂತ ಕೇಳೋ ಮೀನಿಂಗೂ ಬರುತ್ತೆ ಇಲ್ಲಿ, ಅಂದರೆ ಫಿನಿಶ್ ಆಯ್ತಾ ಅಂತ. ಗೊತ್ತಾಗ್ತಿದೆ ಅಲ್ವಾ? ತುಂಬ ಕನ್ಫ್ಯೂಸ್ ಆಗ್ತಿರಿ, ವಿಡಿಯೋ 2-3 ಸರಿ ನೋಡಿ, ಲಾಸ್ಟ್ ವೀಡಿಯೋಸು ನೋಡಿ, ಕ್ಲಿಯರ್ ಆಗೋಗುತ್ತೆ. ನಾನೀಗ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ನೀವು ಊಟ ಮಾಡ್ತಾ ಇದ್ದೀರಾ, ರೈಟ್? ಯು ಆರ್ ಹ್ಯಾವಿಂಗ್ ಅ ಮೀಲ್. ಆ ಒಂದು ಎಕ್ಸಾಂಪಲ್ ತಗೊಂಡು ಡನ್ ಮತ್ತು ಫಿನಿಶ್ನ ಹೇಳ್ತಾ ಇದ್ದೀನಿ. ನೀವು ಇದನ್ನು ಬೇರೆ ಯಾವುದೇ ಆ್ಯಕ್ಟಿವಿಟಿಗೆ ಬೇಕಿದ್ರೂ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಐ ಆಮ್ ಡನ್ ಅಂದರೆ ನಂದಾಯಿತು ಅಂತ. ಊಟ ಮಾಡೋದು ನಾನು ಹೇಳ್ತಾ ಇದ್ದೀನಿ, ನಂದಾಯಿತು ಅಂತ ಹೇಳ್ತಾ ಇದ್ದೀರಾ. ಅಂದರೆ ನೀವು ಅರ್ಧಕ್ಕೂ ಕೂಡ ಹೇಳ್ಬೋದು. ಈಗ 3 ಚಪಾತಿ ಇರುತ್ತೆ, ನೀವು 2 ತಿಂದು ನನಗಿಷ್ಟೇ ಸಾಕು ನಂದಾಯಿತು ಅಂತ ಹೇಳೋವಾಗ ಐ ಆಮ್ ಡನ್ ಅಂತ ಹೇಳಿ. ಐ ಆಮ್ ಫಿನಿಶ್ಡ್ ಅಂದರೆ ನಂದು ಪೂರ್ತಿ ಆಯಿತು, ಅಂದರೆ 3 ಚಪಾತಿನ ತಿಂದಿದ್ದೀನಿ, ಅವಾಗ ಹೇಳಿ ಐ ಆಮ್ ಫಿನಿಶ್ಡ್ ಅಂತ. ಸೊ ಐ ಆಮ್ ಡನ್ ಅಂದರೆ ಐ ಹ್ಯಾಡ್ ಎನಫ್ ಫುಡ್, ಐ ಕಾಂಟ್ ಈಟ್ ಎನಿ ಮೋರ್. ತುಂಬ ಫುಡ್ ಇದೆ, ನನಗೆ ಹೊಟ್ಟೆ ತುಂಬಷ್ಟು ತಿಂದಿದ್ದೀನಿ, ಉಳಿದಿದ್ದನ್ನು ಬಿಟ್ಟಿದ್ದೀನಿ. ಬಟ್ ಐ ಆಮ್ ಫಿನಿಶ್ಡ್ ಅಂದರೆ ದ ಫುಡ್ ಈಸ್ ಓವರ್, ಅವಾಗ ಹೇಳಬೇಕು, ಪ್ಲೇಟ್ ಖಾಲಿ ಆದಮೇಲೆ.
ನಾನು ಊಟ ಮಾಡ್ತಾ ಇರೋ ಆ್ಯಕ್ಟಿವಿಟಿನ ತೊಗೊಂಡು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ, ನೀವು ಬೇರೆ ಕಡೆಯೂ ಇದನ್ನು ಕಂಪೇರ್ ಮಾಡ್ಕೊಳ್ಳಿ. ಐ ಆಮ್ ಡನ್ ಈಟಿಂಗ್ ಅಂತ ಹೇಳಿ ಗೊತ್ತಾಯ್ತಲ್ಲ, ಸೆಂಟೆನ್ಸ್ನ ಇನ್ನೂ ಆ್ಯಕ್ಯುರೇಟ್ ಮಾಡೋದಕ್ಕೆ. ನಾನು ತಿನ್ನೋದಾಯಿತು ಅಂತ ನಿಮ್ಗೆ ಹೊಟ್ಟೆ ತುಂಬಿದಾಗ ಹೇಳ್ಬೋದು, ಸಾಕಾಯಿತು ಅನ್ನಿಸ್ದಾಗ ಹೇಳ್ಬೋದು. ಐ ಆಮ್ ಫಿನಿಶ್ಡ್ ಈಟಿಂಗ್ ಅಂದರೆ ನಾನು ತಿನ್ನೋದು ಪೂರ್ತಿಯಾಗಿ ಮುಗೀತು ಅಂತ. ಐ ಆಮ್ ಡನ್ ರೈಟಿಂಗ್ ಅನ್ಬೋದು ಅಂದರೆ ಬರೆಯೋದಾಯಿತು ಅಂತ, ಫಿನಿಶ್ ಆಯಿತು ಅಂತಲ್ಲ. ನನಗೀಗ ಕೈ ನೋವು ಬಂತು, ಐ ಆಮ್ ಡನ್ ಅಂತ ಹೇಳ್ಬೋದು. ಸಾಕಾಯಿತು, ಐ ಆಮ್ ಡನ್ ಅನ್ಬೋದು. ನನಗೆ ಮುಂದಕ್ಕೆ ಏನೂ ಗೊತ್ತಾಗ್ತಿಲ್ಲ, ಡನ್ ಅನ್ಬೋದು. ಅಥವಾ ಇವತ್ತಿಗೆ ರೈಟಿಂಗ್ ಮುಗೀತು, ಡನ್ ಅನ್ಬೋದು. ಬಟ್ ಐ ಆಮ್ ಫಿನಿಶ್ಡ್ ರೈಟಿಂಗ್ ಅಂದರೆ ಅರ್ಥ ರೈಟಿಂಗ್ ಇನ್ನೇನು ಉಳಿದೇ ಇಲ್ಲ, ಪೂರ್ತಿಯಾಗಿ ಮುಗೀತು ಅಂತ. ಐ ಆಮ್ ನಾಟ್ ಡನ್ ಯೆಟ್ ಅಂದರೆ ಇನ್ನೂ ಮುಗ್ದಿಲ್ಲ ನಂದು ಅಂತ. ಐ ಆಮ್ ನಾಟ್ ಫಿನಿಶ್ಡ್ ಯೆಟ್ ಅಂದರೆ ಇನ್ನೂ ಪೂರ್ತಿ ಮಾಡಿಲ್ಲ ಅಂತ ಅರ್ಥ. ಓಕೆ, ಈ ಥರನೂ ಹೇಳ್ಬೋದು. ಐ ವಿಲ್ ಬಿ ಫಿನಿಶ್ಡ್ ಇನ್ 5 minutes. ಐ ವಿಲ್ ಬಿ ಫಿನಿಶ್ಡ್, ಬಿ ಫಾರ್ಮೇ ಬರ್ತದೆ. 5 minutesಲ್ಲಿ ನಂದು ಮುಗ್ದಿರುತ್ತದೆ, ನಾನು ಫಿನಿಶ್ ಮಾಡಿರ್ತೀನಿ ಅಂತ ಅರ್ಥ. ಯಾಕೆ ಈ ಥರ ಹೇಳಕ್ಕೆ ಬರಲ್ವಾ? ಐ ಹ್ಯಾವ್ ಫಿನಿಶ್ಡ್ ಈಟಿಂಗ್ ಅಂತ. ಎಸ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಹೇಳ್ಬೋದು, ಏನೂ ತಪ್ಪಿಲ್ಲ ಇದರಲ್ಲಿ. ಬಟ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಆಗ್ತಾ ಇರೋದು ಇದು ಕಾಮನ್ ಇಲ್ಲ. ಈ ಥರ ಹೇಳೋದು ಕಾಮನ್ ಅಲ್ಲ, ನಾಟ್ ಕಾಮನ್ ಫಾರ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್. ಈಗ ನೀವು ರೆಗ್ಯುಲರಾಗಿ ಊಟ ಮಾಡ್ತಾನೆ ಇರ್ತೀರಾ, ಯಾವಾಗಲೂ ಕೂಡ ಪೂರ್ತಿ ಸೆಂಟೆನ್ಸ್ ಹೇಳಬೇಕಾಗಿಲ್ಲ. ಶಾರ್ಟ್ ಸೆಂಟೆನ್ಸ್ನ ನೇಟಿವ್ ಸ್ಪೀಕರ್ಸ್ ಯೂಸ್ ಮಾಡ್ತಾರೆ, ಅದನ್ನೇ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದು. ಇದು ಯಾವಾಗಲೂ ತುಂಬ ದೊಡ್ಡ ಆ್ಯಕ್ಷನ್ಗಳಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ, ಅರ್ಥ ಆಯ್ತಲ್ಲ. ಐ ಫಿನಿಶ್ಡ್ ದ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಆ ಥರ ಸಿಚುವೇಶನ್ಗಳಲ್ಲಿ ಪರ್ಫೆಕ್ಟ್ ಇರುತ್ತೆ. ಆ್ಯಂಡ್ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದ್ದರೆ ವೀಡಿಯೋ 2-3 ಸರಿ ನೋಡಿ, ನೋಟ್ಸ್ ಬರ್ಕೊಳ್ಳಿ, ನಾನು ಹೇಳಿರೋ ಥರ ಪ್ರಾಕ್ಟೀಸ್ ಮಾಡಿ, ರೆಕಾರ್ಡರ್ ಯೂಸ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಫೇಸ್ಬುಕ್ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.